ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಪಕ್ಷದ ಶಿಸ್ತಿನ ರೇಖೆಯನ್ನು ಉಲ್ಲಂಘಿಸಿದ ಪರಿಣಾಮ ಉಚ್ಚಾಟನೆಗೆ ಒಳಗಾಗಿರುವ 6 ವರ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಬಹುದು ಅಂತಿದ್ದಾರೆ. ಅಭಿಮಾನಿಗಳಿಂದ ಒತ್ತಡ ಇದೆ ಅಂದಿರೋ ಯತ್ನಾಳ್ ರಾಜ್ಯವೆಲ್ಲ ಸುತ್ತಾಡಿ ಜನರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಎಂದಿದ್ದಾರೆ. ಮುಂದೆ ಕಾಂಗ್ರೆಸ್ ಸೇರಬಹುದು ಅನ್ನೋ ಊಹಾಪೋಹಗಳಿಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಯಾವ ಜನ್ಮಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ನಾನು ಇದನ್ನು ಮೊದಲನೇ ದಿನನೇ ಹೇಳಿದ್ದೆ. ಇದಾಗಲ್ಲ ಇದು ಅಂತ. ಆದರೂ ಕಾಂಗ್ರೆಸ್ಗಾಗಲ್ಲ ಅಂತ ಹೇಳಿದ್ದೆ. ಇವ್ರಿಗಾಗ್ಬೋದು, ಕಾಂಗ್ರೆಸ್ ಕಷ್ಟ ಇದೆ, ಅದು ಆಗೋದು ಒಪ್ಪೋದು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಎಲ್ಲ ನಮ್ಮ ಜೊತೆ ಇರ್ತಾರೆ ಅಂದರು. ಕುಮಾರ್ ಬಂಗಾರಪ್ಪಗೆ ಅವ್ರು ಯಾರ ಜೊತೆ ಬೇಕಾದ್ರೂ ಈಗ ಇರಬಹುದು, ಅವ್ರಿಗೇನು ಸಮಸ್ಯೆ ಅಲ್ಲ. ಈಗೇನು ಅವ್ರು MLA ಅಲ್ಲ, ಏನಲ್ಲ. ಭಾಳ ಜಾಸ್ತಿ ಅಂದರೆ ಪಕ್ಷ ವಿರೋಧಿ ಅಂತ ಅವ್ರನ್ನೂ ಆಚೆ ಹಾಕ್ಬೋದು ಅಷ್ಟೇ. ರಮೇಶ್ ಜಾರಕಿಹೊಳಿ ಪಕ್ಷದ ಲೈನ್ ಬಿಟ್ಟರೆ ಕಷ್ಟ ಆಗುತ್ತೆ. ನಂಬರ್ 2, ರಮೇಶ್ ಜಾರಕಿಹೊಳಿ ಸ್ಥಿತಿನೂ ಅದೇ ಇದೆ. ನಂಬರ್ 1, ಕೇಸ್ ಮುಗಿದಿಲ್ಲ. ನಂಬರ್ 2, ಅವರನ್ನ ವಿರೋಧ ಮಾಡಿದ್ದಂಥ ಮಹಾನ್ ನಾಯಕ, ಅವರ ಪ್ರಕಾರ ಮಹಾನ್ ನಾಯಕ ಮುಂದೆ ಅಮೋಘ ನಾಯಕನಾಗುವ ಸರ್ವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವ್ರು ಕೆಳಕ್ಕೆ ಇಳಿದ್ರೆ ಅವರಿಬ್ಬರ ಮಧ್ಯೆ ಯಾವುದೇ ಬೇವು ಇಲ್ಲ, ಬೆಲ್ಲ ಮಾತ್ರ ವಿನಿಮಯ ಆದಂಗೆ ಕಾಣಿಸುತ್ತಿಲ್ಲ. ಹಾಗಿದ್ದಾಗ ಕಾಂಗ್ರೆಸ್ ಪಕ್ಷದ ಬಾಗಿಲು ಠಪ್ ಎಂದು ಖಟಾಖಟ್ ಅಂತ ಮುಚ್ಚಿಕೊಂಡಿದೆ ಸದ್ಯಕ್ಕೆ. ಇನ್ನು JDS ಇಲ್ಲ, ಇದ್ದರೂ ಪ್ರಯೋಜನ ಇಲ್ಲ, ಹೋಗೋಕ್ಕಾಗಲ್ಲ. ಹಾಗಾಗಿ ಅವ್ರ ಸ್ಥಿತಿನೂ ಅದೇ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅವರು ಬಾಗ್ಲಾಕೊಳ್ಳದೆ ಮೈ ಮೇಲೆ. ಕುಮಾರ್ ಬಂಗಾರಪ್ಪ ಬಿಡಿ, ಇನ್ನು ಎಂಜಿನ ವಿಜಯೇಂದ್ರ ವಿರುದ್ಧ ಎಲ್ಲ ವಾಗ್ದಾಳಿ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಯಡಿಯೂರಪ್ಪನವ್ರ ಮೇಲೆ ಮಾಡೋ ದೊಡ್ಡ ವಾಗ್ದಾಳಿಗೆ ದೊಡ್ಡ ಬೆಲೆ ಇಲ್ಲ. ಒಬ್ಬ ಪಕ್ಷದಿಂದ ಹೊರಗಡೆ ಇರೋ ಇನ್ನೊಬ್ಬ ಅಪೋಸಿಷನ್ ಲೀಡರ್ ತರ ಬೆಲೆ ಅಷ್ಟೇ. ಅದಕ್ಕೆ ಕೌಂಟರ್ ಅಟ್ಯಾಕು ಸ್ಟಾರ್ಟ್ ಆಗುತ್ತೆ, ಮತ್ತು ಬೆಲೆ ಇಲ್ವೂ ಇಲ್ಲ. ಪಕ್ಷದಲ್ಲಿ ಇದ್ದಾಗಿಂದ ಬೇರೆ, ಈಗ ಬೇರೆ. ಜನ ಅದನ್ನ ಹೆಂಗ್ ಬೇಕಾದ್ರೂ ಸ್ವೀಕಾರ ಮಾಡ್ಕೋಬಹುದು ಅಷ್ಟೇ. ಇದೇ ವೇಳೆ ಮಂದಿರ ಮ್ಯಾರಥಾನ್ ಅಲ್ಲಿ ಮುಂದುವರಿಸಿದ್ದಾರೆ. ಎಲ್ಲ ಗವಿಮಠಕ್ಕೆ ಹೋದಂತೆ ಕೊಪ್ಪಳದಲ್ಲಿ ಎಲ್ಲ ಮಾಡಿದ್ದಾರೆ ಅವ್ರ ಪಾಡ್ಗವರು, ಅಲ್ವೇ? ಆಲ್ ರೈಟ್. ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು. ಅವ್ರ ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಈ ರೀತಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನ ತಪ್ಪಿಸೋದನೇ ಯಡಿಯೂರಪ್ಪ ವಿಜೇಂದ್ರ. ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಅದು ಹಿಂದೂಗಳ ಪಕ್ಷ ಅಲ್ಲ. ಅಪಪ್ರಚಾರ ಸಹಜ ಐತಿ. ವಿಜೇಂದ್ರನ ಇಲ್ಲಿವರೆಗೂ ನಡೀತಿತ್ತು, ಮುಂದಕ್ಕೆ ಕೇಸ್ ಬೀಳುತ್ತೆ. ಇವ್ರು ಬಾಯಿಗೆ ಬಂದಂಗೆ ಆರೋಪ ಮಾಡಿದ್ರೆ ಕೇಸ್ ಬೀಳ್ತಾ ಹೋಗುತ್ತೆ. ಮುಖಾಮುಖಿ ನೋಡೋದು ಹಾಕ್ತಾರೆ, ಗ್ಯಾರಂಟಿ ಹಾಕ್ತಾರೆ. ಇನ್ನು ಲಿಂಗಾಯತರದ್ದು ರಿಸರ್ವೇಷನ್ ಅವ್ರು ಕೊಟ್ಟರೋ ಕೊಟ್ಟಿಲ್ವೋ ಈಗಲೂ ಹೇಳ್ತೀನಿ, ಕೊಡೋಕ್ಕಾಗಲ್ಲ. ನ್ಯಾಯಾಲಯಗಳಲ್ಲಿ ಇತ್ಯರ್ಥ ಆಗಬೇಕು. 50% ಬ್ರ್ಯಾಕೆಟಲ್ಲಿ ಸಿಗಾಕೊಂಡಿದೆ ಅದು. ಹಾಗಿದ್ದಾಗ ಸುಲಭವಾಗಿ ತೊಗೊಂಡ್ಬಿಡ್ಬೇಕಾಗಿತ್ತಲ್ಲ ಕಾಂಗ್ರೆಸ್ಸಲ್ಲಿ, ಯಾಕಪ್ಪ ತೊಗೊಳಕ್ಕಾಗಿಲ್ಲ ಇನ್ನು ನಿಮ್ಮ ಕೈಯಲ್ಲಿ? ನಿಮ್ಮ ಸ್ವಾಮೀಜಿ ತಿಡ್ಕಾಡ್ತಾ ಇದ್ದಾರೆ ವಿಲ 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 ಅಂತ. ಅವ್ರಿಗೆ ಸಪೋರ್ಟ್ ಮಾಡಿ ಪೊಲಿಟಿಕಲಿ ನಿಂತ್ರಿ ನೀವು ಎಲ್ಲ. ಯತ್ನಾಳು ನಿಂತ್ಕೊಂಡ್ರಿ, ಜೊತೆಗೆ ನೀವು ನಿಂತಿದ್ರಿ. ಇನ್ಫ್ಯಾಕ್ಟ್ ಯತ್ನಾಳ್ ಈಸ್ ಆಲ್ಸೋ ಪಾರ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಾಂಗ್ರೆಸ್ ಕಮಿಂಗ್ ಟು ಪವರ್. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಯತ್ನಾಳ್ರ ಪಾತ್ರನೂ ಇದೆ ಅಂತಾನೆ ಪರಿಭಾವಿಸ್ಬೇಕು ನಾವು. ಅವ್ರು ಬರೀ ಇವ್ರನ್ನ ಒಪ್ಪಂದ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ತಗೊಳ್ಳಿ ಕಾಂಗ್ರೆಸ್ ಹತ್ರ. ಹಂಗಾಗಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸರಿ, ಏನಂತೆ ಆದರೂ ಪಕ್ಷನೇ ಮಾಡಿಬಿಡ್ತಾರಂತ ಮಾಡಲಿ. ನನ್ನ ಅನುಭವದಲ್ಲಿ ನಾನು ತುಂಬ ಪಕ್ಷಗಳನ್ನು ನೋಡ್ಬಿಟ್ಟಿದ್ದೀನಿ. ನನಗೆ ಇನ್ನೊಂದು ಪಕ್ಷ ನನ್ನ ಪತ್ರಿಕೋದ್ಯಮದ ಅವಧಿ ಒಳಗಡೆ ಇದೆಯೇನೋ ಅದು ನೋಡಬೇಕು, ಅದನ್ನು ನೋಡೇ ಬಿಡೋಣ. ಇನ್ನೇನು ಮಾಡೋದು? ಯತ್ನಾಳ್ ಪ್ರಕಾರ ಹಿಂದುತ್ವವಾದಿ, ಅದೇ ಅವರ ಶಕ್ತಿ. ನಥಿಂಗ್ ವಿಲ್ ವರ್ಕ್ ಲೈಕ್ ದಟ್. ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಬೇರೆ, ಐಡಿಯಾಲಾಜಿಕಲ್ ಬ್ಯಾಕ್ಗ್ರೌಂಡಲ್ಲಿ ಸ್ಟಾರ್ಟ್ ಆಗೋಂತಹ ವ್ಯಕ್ತಿಗಳ ಕತೆ ಬೇರೆ. ಎರಡು ಬೇರೆ ಬೇರೆ. ಒಬ್ಬರನ್ನ ಗೆಲ್ಸ್ಕೊಳ್ಳೋದು ಬೇರೆ. ಇಟ್ಸ್ ನಾಟ್ ಜೋಕಲ್ಲ ಅದು. ಪ್ರಕಾರ ಹಿಂದುತ್ವವಾದಿ ಫಾಟ್ ಅಂತಂದ್ಬಿಟ್ರೆ ಹಂಗೆ ವರ್ಕ್ ಆಗಲ್ಲ ಅದು. ಇಟ್ ಡಸಂಟ್. ಅವರಿರ್ಬೋದು. ಆ ಪ್ರಕಾರ ಹಿಂದುತ್ವವಾದಿಯ ವಾದ, ಅನಿಸಿಕೆ, ಇಚ್ಛೆ, ಆಸೆ, ಕನಸು ಇದನ್ನು ತಗೊಂಡೋಗೋಕೆ ಜನ ಬೇಕು. 224 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಸಿಕ್ಕಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದರೆ ಎಲ್ಲೂ ಸಲ್ಲದವನು ಯಾವನೋ ಬಂದು ಬೆನ್ನಿಂದ ನಿಂತು ಅಣ್ಣ ಕೊಡೋಣ ಇಲ್ಲಿ ನಾನು ಗೆದ್ಕೊಬತ್ತೀನಿ ಅಂತಂದ್ಬಿಟ್ಟು ಬರ್ತಾನಷ್ಟೆ. ಅಥವಾ ಯಾರೋ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿದವನು ಬರ್ತಾನಷ್ಟೇ ತೆವಲು ತೀರಿಸ್ಕೊಳ್ಳೋಕ್ಕೆ. ಕ್ಯಾಂಡಿಡೇಟ್ ಸಿಗಲ್ಲ. ಕೆಲವು ಭಾಗದಲ್ಲಿ ಸಿಗತ್ತೆ, ಕೆಲವು ಭಾಗದಲ್ಲಿ ಸಿಗಲ್ಲ.
ಈಗ ಇವರು ಬಿಜಾಪುರದಲ್ಲಿ ಸಿಗ್ಬೋದು, ಅದ್ರ ಆಚೆಗೆ ಹಾಂ, ಮಂಡ್ಯಲ್ಲಿ ಯಾಕೆ ಸಿಗ್ಬೇಕು ಇವ್ರಿಗೆ? ಸಿಕ್ಕಿದ್ರು ಯಾರು ಸಿಗ್ತಾರೆ ಕ್ಯಾಂಡಿಡೇಟ್ಗಳು? ಏನೋ ಅದಕ್ಕೊಂದು ಪಕ್ಷ ಸ್ಥಾಪನೆ ರಾಜ್ಯಕ್ಕೆ ಹೊಸದು ಅಂತಾರೆ ಇವರು. ಹಿಂದುತ್ವದ ಒಂದು ಅಜೆಂಡಾದಲ್ಲಿ ಹೋಗೋದು ಇರ್ಬೋದು. ಹಿಂದುತ್ವದ ಅಜೆಂಡಾನೇ ಪೂರ್ಣ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಪ್ರಯೋಗವಾಗಿ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಇನ್ನೂ ಇದೇ ರೀತಿ ಹಿಂದುಳಿದ ಅಜೆಂಡಾ ಇಟ್ಟು ಹೋಗಿದ್ದು ವರ್ಕ್ ಆಗಿಲ್ಲ, ಓಕೆ, ಹಿಂದೆ ಆಗಿಲ್ಲ. ಹಾಗಾಗಿ ಹಿಂದುತ್ವದ ಪರಿಕಲ್ಪನೆಯೇ ವರ್ಕ್ ಆಗತ್ತೆ ಚುನಾವಣೆಗೆ ಅನ್ನೋದನ್ನ ನಾನು ಇಲ್ಲಿವರೆಗೂ ನೋಡಿಲ್ಲ. ಎಲ್ಲ ಕಡೆಗೂ ಅದು ಸಲ್ಲಲ್ಲ ಅಂತ ಸಲ್ಲಲ್ಲ. ಹಿಂದುತ್ವದ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೊಸ ಪಕ್ಷಕ್ಕೆ ಬೂಸ್ಟ್. ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಲ್ಲ ಅಂತ ಬಿಜೆಪಿ ಹೇಳುತ್ತಾ ಅಥವಾ ಕಾಂಗ್ರೆಸ್ ಹೇಳುತ್ತಾ? ಅದನ್ನ ಎಲ್ಲಿ ಹೇಳಕ್ಕಾಗತ್ತೆ? ಒಂದು ಏನು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಅಂದರೆ ಎಲ್ಲಿಂದ ಆಗಬೇಕದು? ಅವ್ರ ಹತ್ರ ರಿಸೋರ್ಸಸ್ ಇಲ್ಲ ಅಷ್ಟೊಂದು. ಎಲ್ಲಿಂದ ಬರಬೇಕಾ ರಿಸೋರ್ಸಸ್ಸು? ಹಳೆ ಮೈಸೂರು ಕಡೆಯಿಂದ ಒಂದಿಷ್ಟು ರಿಸೋರ್ಸಸ್ ಆ ಕಡೆ ಹೋಗ್ಬೇಕು. ಎಲ್ಲ ಅಲ್ದಿದ್ರು ಸ್ವಲ್ಪ ನಾರು ಹೋಗ್ಬೇಕಪ್ಪ. ಆಗ ಹಳೆ ಮೈಸೂರಿನವ್ರು ಏನು ಮಾಡಬೇಕಾಗ? ಯಾಕೆ ಸಪೋರ್ಟ್ ಮಾಡಬೇಕು? ಅವ್ರಿಗೆ ತಲೆ ಕೆಟ್ಟಿದ್ಯಾ? ಹಂಗೆ ಬರಲ್ವಾ ಅದು? ಎಲ್ಲ ಇಲ್ಲಿಂದ ತಗೊಂಡು ಹೋಗ್ತಾರೆ. ಹಾಂ, ಹಂಗೆ ಸೇಮ್. ಇಟ್ಸ್ ನಾಟ್ ಈಸಿ. ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ. ಬೇರೆಯವ್ರ ಬೆಂಬಲ, ಅನುಕಂಪದ ಅಲೆ ಅಂತ. ಅನುಕಂಪದ ಅಲೆ ಮತ್ತು ಬೆನ್ನ ಹಿಂದೆ ಒಂದು 200 ಜನ ಓಡಾಡೋ ಸ್ಥಿತಿಯನ್ನು ನಾನು ಇನ್ನೂ ಒಂದು 3-4 ತಿಂಗಳು ನೋಡ್ತೀನಿ. ಓಕೆ, ಆಮೇಲೆ ಮಾತಾಡ್ತೀನಿ ಈ ಪರಿಸ್ಥಿತಿ ಇವ್ರದ್ದು ಏನಾಗತ್ತೆ ಆಗಲ್ಲ ಅನ್ನೋದನ್ನು. ಇದು ಅರ್ಲಿ ಅಂತಾನ ಸರ್? ಹಾಂ, ಈಗಲೇ ಹೇಳೋಕೆ ಅರ್ಲಿ ಆಗುತ್ತೆ. ಹಿಂದೂ ನಾಯಕರು ಒಂದೇ ವೇದಿಕೆಯಲ್ಲಿ ಸಮಾಗಮ. ಹಿಂದೂ ನಾಯಕರು ಅಂದರೆ ಯಾರು ಕರ್ನಾಟಕದಲ್ಲಿ ಒಂದೇ ವೇದಿಕೆಯಲ್ಲಿ? ಕೆಲವರಿಗೆ ಟಿಕೆಟ್ ಕೊಡದೆ ಅವರೆಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ. ನಾಯಕರು ಅಂದ್ಬಿಟ್ರೆ ಯಾರು? ಆ ಹಿಂದೂ ನಾಯಕರು ಯಾರು ಅಂತ ಗೊತ್ತಾಗ್ಬಿಟ್ರೆ ನನಗೆ ಗೊತ್ತಾಗತ್ತಲ್ಲ. ಕುಮಾರ ಬಂಗಾರಪ್ಪ ಹಿಂದೂ ನಾಯಕನಾ? ತಾನೇ ಗೆಲ್ಲಕ್ಕಾಗಿಲ್ಲ. ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ರಘುಪತಿ ಭಟ್ಟು, ಈಶ್ವರಪ್ಪ. ಅನಂತಕುಮಾರ್ ಹೆಗಡೆ ನಂಗೆ ಗೊತ್ತಿಲ್ಲ, ನನಗೆ ಅವರಷ್ಟು ಪರಿಚಯ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಎಲ್ಲ ಹೋಗಲ್ಲ, ಗೊತ್ತಾಯ್ತಾ? ಇನ್ನು ಗಣಪತಿ ಭಟ್, ಇವ್ರದ್ದು ರಘುಪತಿ ಭಟ್ದೆಲ್ಲ, ರಘುಪತಿ ಭಟ್ಗೆಲ್ಲ ಗೊತ್ತಿದೆ ತನ್ನ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಹೋದಾಗ ಸಂಘಟನೆಯ ಶಕ್ತಿ ಇರುವ ಪಕ್ಷಗಳು ಏನೇನು ಮಾಡುತ್ತವೆ ಅನ್ನೋದರೆಲ್ಲ ಅರಿವಿರುತ್ತೆ ಅವ್ರುಗಳಿಗೆ. ದಕ್ಷಿಣ ಕನ್ನಡದಲ್ಲಿ ಬಹುಮುಖ್ಯವಾಗಿ ಆ ಅರಿವು ಇರುತ್ತೆ. ಒಬ್ಬರೇ ಹೋಗೋದಕ್ಕೂ ಸಂಘಟನೆ ಅಷ್ಟು ಸುಲಭ ಇಲ್ಲ ಅದು. ಏನಿಯೋ ಹಾಗಾದ್ರೆ ಅವ್ರು ಪಕ್ಷ ಕಟ್ಟಬಾರ್ದಾ? ಕಟ್ಟಬಹುದು, ಕಟ್ಟೋದ್ರಲ್ಲಿ ಯಾವ ತಪ್ಪು ಇಲ್ಲ ಅವ್ರದ್ದು. ಆದರೆ ಈ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅವರಿಗೆ ಭಗವಂತ ಶಕ್ತಿ ಕೊಡಬೇಕು. ಸದ್ಯಕ್ಕೆ ಭಗವಂತ ಶಕ್ತಿ ಕೊಟ್ಟಂಗೆ ಕಾಣಿಸ್ತಿಲ್ಲ ಯಾರಿಗೂ. ಇವ್ರಿಗೆ ಯಾಕೆ ಕೊಡ್ತಾನೋ ನನಗೆ ಗೊತ್ತಿಲ್ಲ. ಭಗವಂತನೇ ಬದಲಾಗಿ ಕೊಡ್ಬೋದೇನೋ, ಹ್ಯಾವ್ ನೋ ಐಡಿಯಾ. ಎರಡನೇದು, ಜಾತಿ ವಿಚಾರಕ್ಕೆ ಬಂದಾಗ ಈ ಹಿಂದುತ್ವ ಅಂತ ಹಿಡಿದಾಗ ಕೌಂಟರ್ ರಿಯಾಕ್ಷನ್ಸು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸುಲಭ ಅಲ್ಲ. ಲಿಂಗಾಯತರು ಪಂಚಮಸಾಲಿಗಳೆಲ್ಲ ನನ್ನ ಕಡೆ ಇದ್ದಾರೆ, ಹಂಗಾಗಲ್ಲ ಅದು. ಇಟ್ ಡಸ್ ನಾಟ್ ವರ್ಕ್ ಲೈಕ್ ದಟ್. ಒಂದು ಕಡೆಗೆ ಮಾತ್ರ ಹೋಗೋದು ಹಂಗೆ ವರ್ಕ್ ಆಗಲ್ಲ ಅದು. ಮೂರನೇದು, 3 ತಿಂಗಳು 6 ತಿಂಗಳು ಆದಮೇಲೆ ಪಕ್ಷದ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಜಿಲ್ಲಾ ಘಟಕಗಳಾಗಬೇಕು, ಸಮಾವೇಶಗಳಾಗಬೇಕು, ವಿಪರೀತವಾದ ಓಡಾಟಗಳಾಗಬೇಕು, ತರಗೇವಾರಿ ಖರ್ಚುಗಳು ಪ್ರಾರಂಭ ಆಗುತ್ತೆ. ಯಾರು ಖರ್ಚು ಮಾಡೋರು ಯಾರೋ ಒಬ್ಬರು ಬೇಕು. ಅಂದರೆ ಯು ನೀಡ್ ಸಂಬಡಿ ಟು ಇನ್ವೆಸ್ಟ್ ಮನಿ. ಬಂಡವಾಳ ಹಾಕೋರು ಬೇಕು. ಅಂದರೆ ಜನಬಲ ಅಷ್ಟೇ ಸಾಲದು. ಹಾಂ, ಸಾಲಲ್ಲ. ಬಂಡವಾಳ ಹಾಕೋರು ಒಬ್ರು ಬೇಕು. ಒಬ್ಬರು ಇಬ್ಬರು 4 ಜನ ನೋಡ್ತೀನಿ. ಆ ಬಂಡವಾಳ ಹಾಕೋರು ನಿರಂತರವಾಗಿ ದುಡ್ಡು ಹಾಕೋರಾಗಬೇಕು. ಪ್ರಾಬ್ಲಮ್ ಏನು ಬಂಡವಾಳ ಹಾಕೋರಿಗೆ ಅಂದರೆ ದೀರ್ಘಕಾಲ ಬಂಡವಾಳ ಹಾಕಬೇಕು, 3 ವರ್ಷ ಅವರು. ಓಕೆ, ಚುನಾವಣೆ ನಾಳೆ ಇಲ್ಲ, ಹಿಂಗಾಗಿ 3 ವರ್ಷಕ್ಕೆ ಕಾಯಬೇಕು ಬಂಡವಾಳ ಹಾಕ್ಕೊಂಡೀಗ. ಹಾಗಾಗಿ ಲಾಟ್ ಆಫ್ ಇಶ್ಯೂಸ್ ಇದೆ. ಆಮೇಲೆ ಈಗ ಚುನಾವಣೆ ನಡೀತಾ ಇರೋ ರೀತಿಗೆ ಆ ಕಾಂಪಿಟೇಷನ್ ಕೊಡೋದು ಕಷ್ಟ ಇದೆ ಅಲ್ವಾ ಸರ್ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ? ಅದನ್ನೇ ಇಷ್ಟೊತ್ತು ಹೇಳಿದ್ದು ನಾನು. ನೋಡೋಣ ಮುಂದೇನಾಗುತ್ತೆ. ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಗೆದ್ದವರ ಪಟ್ಟಿ ನೋಡಿದ್ರೆ ಜೆಡಿಎಸ್ ಮಾತ್ರ ಕಾಣಿಸುತ್ತೆ. ಉಳಿದ ಘಟಾನುಘಟಿಗಳು ಹೊಸ ಪಕ್ಷದ ಸಹವಾಸವೇ ಬೇಡ ಅಂತ ರಾಷ್ಟ್ರೀಯ ಪಕ್ಷಗಳ ಬಾಗಿಲಿಗೆ ಮತ್ತೆ ಹೋಗಿದ್ದು ಕೂಡ ಉಂಟು. ಇನ್ನು ಜನಶಕ್ತಿ ಎಷ್ಟೇ ಇದ್ರೂ ಕೂಡ ಆಗಲೇ ಹೇಳಿದಾಗೆ ಆರ್ಥಿಕ ಸಂಪನ್ಮೂಲದ ಶಕ್ತಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಹೊಸ ಪಕ್ಷ ಕಟ್ಟದವರ ಕಥೆ ಏನಾಯಿತು, ಮುಂದೇನೇನಾಯಿತು ಅಂತ ನೋಡ್ಬಿಡೋಣ. ಇಲ್ಲ, ಹಿಸ್ಟ್ರಿ ಇದು ಈಗ ಎಲ್ಲರ ಕೈಯಲ್ಲೂ ಗೊತ್ತಿರುತ್ತೆ. ಈ ಹಿಸ್ಟ್ರಿ ಬಂಗಾರಪ್ಪನವ್ರು ಪಕ್ಷ ಕಟ್ಟಿದ್ರು, CM ಸ್ಥಾನದಿಂದ ಕೆಳಗಿಳಿಸಿದಾಗ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರು KCPನ. ಆಮೇಲೆ ಕರ್ನಾಟಕ ವಿಕಾಸ್ ಪಕ್ಷ ಬಂತು, ಸೋತರು, ಮತ್ತೆ ಕಾಂಗ್ರೆಸ್ಸಿಗೆ ಬಂದರು. ಬಂಗಾರಪ್ಪನವ್ರು ಏನಕ್ಕೆ ಕಟ್ಟಿದ್ರು? ಬಂಗಾರಪ್ಪ ಆಲ್ವೇಸ್ ಥಾಟ್ ನಾನೊಬ್ಬ ದೊಡ್ಡ ಮಾಸ್ ಲೀಡ್ರು, ನನ್ನನ್ನು ರಾಜ್ಯದಲ್ಲಿ ಜನ, ಪರ್ಟಿಕ್ಯುಲರ್ಲಿ ಹಿಂದುಳಿದ ವರ್ಗದ ಜನ ನನ್ನನ್ನು ಒಪ್ಕೋತಾರೆ, ನನಗೆ ಕಮ್ಯುನಿಟಿ ಸಪೋರ್ಟ್ ಇದೆ ಈಡಿಗರು,
ಅದರಲ್ಲೂ ಈಡೀಗ ಕಮ್ಯುನಿಟಿಲಿರೋ ಒಂದಿಷ್ಟು ಹಣ ಮಾಡಿರಬಹುದಾದ ಜನ ಇದ್ದಾರೆ. ಅವ್ರದ್ದೆಲ್ಲ ಸಪೋರ್ಟ್ ಸಿಕ್ಕತ್ತೆ ನಂಗೆ ದುಡ್ಡಲ್ಲಿ, ನಾನು ಕಟ್ಟಬಲ್ಲೆ. ಒಂದು ವೇಳೆ ಸರ್ಕಾರ ಮಾಡಲಿಕ್ಕಾಗದೇ ಇದ್ರೂ ಓಕೆ ಸರ್ಕಾರ ಮಾಡಬೇಕಾದ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾದ ರೀತಿಗೆ ನಾನು ಬಂದುಬಿಡ್ತೀನಿ. ಬಹುಮುಖ್ಯವಾಗಿ ಶಿವಮೊಗ್ಗ, ಉತ್ತರ ಕನ್ನಡ, ಮೈಸೂರಿನ ಕೆಲ ಭಾಗಗಳಲ್ಲಿ ಮತ್ತು ಉತ್ತರ ಕರ್ನಾಟಕದ ಒಂದೆರಡು ಜಿಲ್ಲೆಗಳಲ್ಲಿ ನನ್ನ ಪ್ರಭಾವವನ್ನು ನಾನು ತೋರಿಸ್ತೀನಿ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಇದ್ದರು. ಪಕ್ಷ ಕಟ್ಟೋ ಟೈಮಲ್ಲಿ ನನಗೆ ಸಿಗ್ತಾ ಇದ್ದರು, ಸಿಕ್ಕೋರು ಬಹಳ ಸರಿ ಭೇಟಿ ಮಾಡಿದ್ದೀನಿ ಆ ಸಂದರ್ಭದಲ್ಲಿ. ಅಂಥ ಬಂಗಾರಪ್ಪನವ್ರಿಗೆ ಅವತ್ತು ಇಷ್ಟಿನ ಹಣಕಾಸಿನ ಹೊಡೆತ ಇಲ್ದಿದ್ದಾಗಲೂ ಅದು ದೊಡ್ಡ ಸಮಸ್ಯೆಯೇ ಆಗ್ತಾಯಿತ್ತು. ಓಕೆ ಜನ ಇರಲಿಲ್ಲ, ಭಾಳ ಕಡೆ ಕ್ಯಾಂಡಿಡೇಟ್ಗಳಿರಲಿಲ್ಲ. ಯಾರಿಗೆ ಕೊಡ್ಬೇಕು ಟಿಕೆಟ್? ಯಾರೋ ಒಬ್ಬಂಗೆ ಕೊಡ್ಬೋದು ಅಷ್ಟೇ. ಅದು ಇಂಪಾರ್ಟೆಂಟ್. ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳಿರಲಿಲ್ಲ, ಎಕ್ಸೆಪ್ಟ್ 2 ಜಿಲ್ಲೆ 3 ಜಿಲ್ಲೆಯಲ್ಲಿ ಬಿಟ್ಟರೆ. ಅನುಭವಿಸಿದ್ರು ಬಂಗಾರಪ್ಪನವ್ರು, ಗೊತ್ತಾಯ್ತು ಅವ್ರಿಗೆ ಏನು ಅಂತ. ವಾಪಸ್ ಕಾಂಗ್ರೆಸ್ಗೆ ಹೋಗಬೇಕಾಯ್ತು. ಬೇರೆ ದಾರಿ ಏನಿತ್ತು? ಸಿದ್ದರಾಮಯ್ಯನವರು ಹೊರಗಡೆ ಬಂದಾಗ ಬಹು ಜನರು ಥಿಂಕ್ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ ಆ ಶಕ್ತಿ ಇದೆ, ಒಂದು ಪಕ್ಷವನ್ನು ಕಟ್ಟಿಬಿಡ್ತಾರೆ, ಅವ್ರ ಜೊತೆ ಜನ ಬೇರೆ ನಿಲ್ತಾರೇನೋ. ಅದರ ಭಾಗವಾಗಿ AIPMBLP ಆ ಥರ ಏನೋ ಒಂದು ಪಕ್ಷ ಕಟ್ಟಿದ್ರು, ಒಂದು ಬಂದು ಓಪನ್ ಆಯ್ತದು, ಅಂದರೆ ಫಾರ್ಮಲಿ ಅಲ್ಲದೆ ಇದ್ರು. ಆಮೇಲೆ ನಿಧಾನಕ್ಕೆ ಬಿಟ್ಟರು, ಅದಾಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಈಗ ಸಿಂಪ್ಲಿ ಜಾಯಿಂಡ್ ಎ ನ್ಯಾಷನಲ್ ಪಾರ್ಟಿ. ಅವರ ಆಲೋಚನೆಗಳಿಗೆ ತಕ್ಕಂತೆ ಅವ್ರು ಕಾಂಗ್ರೆಸ್ ಸೇರ್ಕೊಂಡ್ರು. ನಾಟ್ ದಟ್ BJP ಇರಲಿಲ್ಲ ಅಂತಲ್ಲ, ಬಟ್ ಅವ್ರ ಆಲೋಚನೆಗೆ ಹತ್ತಿರ ಇದ್ದಿದ್ದು ಕಾಂಗ್ರೆಸ್ಸೇ, ಬಹು ಸಹಜವಾಗಿ ಹೋದರು. ಹಾಗೆ ನೋಡಿದ್ರೆ ಒಬ್ಬ ಆಂಟಿ ಕಾಂಗ್ರೆಸ್ ಲೀಡರಾಗಿ ಅಲ್ಲಿವರೆಗೂ ಪ್ಯೂರ್ ಆಗಿ ಪವಿತ್ರವಾಗಿ ಉಳ್ಕೊಂಡಿದ್ದು ಸಿದ್ದರಾಮಯ್ಯ ಒಬ್ಬರೇ. ಅವರೂ ಆಯಿತು ಮುಗೀತು ಕತೆ, ಕಾಂಗ್ರೆಸ್ ಜೊತೆ ಹೋದರು. ಅವರು ದೇವೇಗೌಡರ ಜೊತೆ ಗಲಾಟೆ ಆದಾಗ ಯಡಿಯೂರಪ್ಪನವ್ರು 12ರಲ್ಲಿ ಹೋದಾಗ ನನಗೆ ನೆನಪಿದೆ, ಈಗಲಾದರೂ ಯತ್ನಾಳ್ ಅವ್ರನ್ನ ಬೈಬೋದು, ಅವರು ಲಿಂಗಾಯತರಿಗೆ ತಪ್ಪಿಸ್ಬಿಟ್ರು, ಇದು ತಪ್ಪಿಸ್ಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ಅಪ್ಪ ಮಕ್ಕಳು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅಪ್ಪ ಮಕ್ಕಳು ದುಡ್ಡು ಹೊಡೆದ್ಬಿಟ್ರು, ತಿಂದುಬಿಟ್ರು, 2,66,374 ಕೋಟಿ ತೊಗೊಂಡಿದ್ದಾರೆ, 2 ಲಕ್ಷ ಕೋಟಿ ತೊಗೊಂಡಿದ್ದಾರೆ ಎಲ್ಲ ಹೇಳ್ಬೋದು. ಈಗ ಅವರು ಏನು ಬೇಕಾದ್ರೆ ಅವತ್ತು ಯಾವುದೇ ಆರೋಪ ಇರಲಿಲ್ಲ. ಲಿಂಗಾಯತರಲ್ಲಿ ನಮ್ಮ ನಾಯಕರವರು ಅನ್ನೋದೊಂದು ಭಾವನೆ ಇತ್ತು ಅವತ್ತಿನ ದಿನದಲ್ಲಿ ಅವ್ರಿಗೆ. ಅಂಥದ್ರಲ್ಲಿ ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ರು. ವಿಪರೀತವಾದ ಕಾನ್ಫಿಡೆನ್ಸ್ ಇತ್ತು ಯಡಿಯೂರಪ್ಪನವ್ರಿಗೆ. ಏನೇ ಇಲ್ಲದಿದ್ದರೂ ನನಗೊಂದು 25 ಸೀಟ್ ಬರುತ್ತೆ ಅಂದ್ಕೊಂಡಿದ್ರು ಅವರು. ಹಾಗಾಗಿ ನಾನು ಕಿಂಗ್ ಮೇಕರ್ ಆಗ್ತೀನಿ, ಪಾಠ ಕಲಿಸ್ತೀನಿ ಅಂತ. ನನಗೆ ಒಂದು ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದ ನೆನಪಿದೆ, ಸಂತೋಷ್ ಜಿ ಮತ್ತು ದಿವಂಗತ ಅನಂತಕುಮಾರ್ ಎಲ್ಲ ನನಗೆ ಹೇಗೆ ಮೋಸ ಮಾಡಿಬಿಟ್ರು ಅನ್ನೋದನ್ನೆಲ್ಲ ಸಿಕ್ಕಾಪಟ್ಟೆ ಹೇಳಿದ್ರಪ್ಪ ನನ್ನ ಹತ್ರ. ಆದರೆ ಚುನಾವಣೆ ವಿಜಯೇಂದ್ರಗದ ಅನುಭವ ಇದೆ, ತಂದೆ ಜೊತೆ ನಿಂತರು. ಶೋಭಾ ಕರಂದ್ಲಾಜೆ ಅಂಥವ್ರು ಯಡಿಯೂರಪ್ಪನವ್ರ ಜೊತೆ ಹೋದರು, ಮಕಾಡೆ ಮಲ್ಕೊಂಡ್ಬಿಟ್ರು ಎಲ್ಲರೂ, ಹೋಲ್ಸೇಲ್ ಮಲಗಿದ್ರು ಎಲ್ಲರೂ. ಸೋತರು. BJPನೂ ಎಂದೆಂದೂ ಸೋಲದ ರೀತಿಯಲ್ಲಿ ಸೋಲ್ತು, ಅದು ಬೇರೆ ವಿಚಾರ. ಲೋಕಸಭಾ ಚುನಾವಣೆ ಆದಮೇಲೆ ಮತ್ತೆ ಎಲ್ಲ ವಿಲೀನ ಮಾಡ್ಕೊಂಡು ವಾಪಸ್ ಓಡ್ ಬಂದ್ಬಿಟ್ರು ಒಳಕ್ಕೆ. ಬಟ್ ಡ್ಯಾಮೇಜ್ ಒಂದು ಸ್ವಲ್ಪ ಮಾಡಿದ್ರಲ್ವಾ ಸರ್ BJP? ಡ್ಯಾಮೇಜ್ ಆಗುತ್ತೆ, ಈಗಲೂ ನಾಳೆ ಇನ್ನೊಬ್ರು ಮಾಡಿದಾಗಲೂ ಡ್ಯಾಮೇಜ್ ಆಗ್ಬೋದು. ಆದರೆ ಡ್ಯಾಮೇಜ್ ಮಾಡಲಿಕ್ಕೆ ನಾನು ಪಕ್ಷ ಕಟ್ಟಿದ್ದೀನಿ ಅನ್ನೋದಾದರೆ ಯತ್ನಾಳು, ಆವಾಗ ನಿಮ್ಮದು ಹಿಂದೂ ಸಂವಿಧಾನ, ಈಗ ಹಿಂದೂ ಪರ, ನಾನು ಹಿಂದೂ ಇದು ಅಂದರೆ BJPನೂ ಹಿಂದೂ ಅಂತ ತಾನೆ. ನೀವು ಯಡಿಯೂರಪ್ಪ ವಿಜಯೇಂದ್ರನ ಮೇಲೆ ಕೋಪಕ್ಕೆ ಹಂಗಾರೆ ಹಿಂದೂ ಭಾವನೆಗೆ ಧಕ್ಕೆ ಮಾಡೋದಾದರೆ ನಿಮ್ದು ಹಿಂದೂ ಪರ ಪಕ್ಷದ ಮಾರ್ಥ ಏನು ಬಂತು? ಯಾಕಂದರೆ ನೀವು ಮಾಡೋ ಎಲ್ಲ ಚಟುವಟಿಕೆ ಯಾರಿಗೆ ಹೆಲ್ಪ್ ಆಗುತ್ತೆ? ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ, ಇನ್ಯಾರಿಗೆ ಹೆಲ್ಪ್ ಆಗುತ್ತೆ? ಆಗ ನೀವು ಯಾರನ್ನು ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅಂತಿದ್ದೀರೋ ಆ ಮುಸ್ಲಿಮರ ಪಕ್ಷಕ್ಕೆ ಅದು ಹೆಲ್ಪ್ ಮಾಡ್ಕೊಡ್ತಾ ಇದ್ದೀರಿ. ಹಾಗಾಗಿ ಇಂಡೈರೆಕ್ಟ್ ಆಗಿ ನೀವು ಕಾಂಗ್ರೆಸ್ ಏಜೆಂಟ್ ಆಗ್ತೀರಿ. ಆಗ ನೀವು ಹಿಂದೂ ಯಾಕೆ ಆಗ್ತೀರಿ? ಯಾರದ್ದೋ ಮೇಲಿನ ಕೋಪ ತೀರಿಸಕ್ಕೆ. ಏನಿಯೋ ರಾಮುಲು ಪಕ್ಷ ಮಾಡಿದ್ರು, ವಾಕಿಂಗ್ ಎಲ್ಲ ಮಾಡಿದ್ರು, ರಾಜ್ಯದೆಲ್ಲ ಪಾಪ ಎಲ್ಲಿಂದನೋ ಎಲ್ಲಿಗೋ ಬಂದು ಏನು ದುಡ್ಡು ಇತ್ತು ಸುಮಾರಾಗಿ ಅವ್ರ ಕೈಯಲ್ಲಿ, ಅಥವಾ ಜನಾರ್ದನ್ ರೆಡ್ಡಿ ಹತ್ರ ಆ ಟೈಮಲ್ಲಿ ಏನಾಗಲಿಲ್ಲ. 4 ಜನ ಗೆದ್ದು ಖಾಲಿ ಆಗ್ಬಿಡ್ತು. ST ಸೀಟ್ಗಳು ಹೋಲ್ಸೇಲ್ ಬರುತ್ತೆ ಅನ್ನೋ ಥರ ಭ್ರಮೇಲಿತ್ತು ಎಲ್ಲ. ನೋ, ವಾಪಸ್ ಬಂದರು. ಜನಾರ್ದನ್ ರೆಡ್ಡಿನೂ ಮಾಡಿದ್ರು. ಅವರು ಈಗ ಒಂದೇ ಎಲೆಕ್ಷನ್ಗೆ ಸಾಕಪ್ಪ ಸವಾಸ ಅಂತ ಹೇಳ್ಬಿಟ್ಟು ಬಂದು ಮರ್ಜ್ ಮಾಡ್ಕೊಂಬಿಟ್ರು. ಉಪೇಂದ್ರ ಅಲ್ಲಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅವ್ರ ಪಕ್ಷದವರು. ಅದು ಪಕ್ಷನೇ ಆಗಿರಲಿಲ್ಲ, ಸುಮ್ಮನೆ ಮಾಡಿದ್ರು ಅವರು.
ಅಶೋಕ್ ಕೇಣಿ ಅದೊಂದು ಜೋಕ್, ಅದು ಅವ್ರು ಯಾಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಇನ್ನೊಂದು ವಿಜಯ್ ಸಂಕೇಶ್ವರ್ ಮಧ್ಯ ಒಂದು ಅಟೆಂಪ್ಟ್ ಮಾಡಿದ್ರು VRL ಇಂದ, ಕನ್ನಡ ನಾಡು ಅಂತನೋ ಕನ್ನಡ ಪಕ್ಷ ಅಂತನೇನೋ ಒಂದನ್ನು ಮಾಡಿದರು. ಅದು ಅಷ್ಟೇ, ಅವ್ರದ್ದೇ ಆದಂಥ ಒಂದು ಮಾಧ್ಯಮ ಇತ್ತು. ಆ ಮಾಧ್ಯಮದಲ್ಲಿ ಅವತ್ತು ಹೆಡ್ಲೈನ್ ಬರ್ತಿತ್ತು ಬೆಳಗ್ಗೆ ಪೇಪರಲ್ಲಿ, 150 ಸೀಟ್ ಬರ್ತಾ ಇದೆ ಪಕ್ಷಕ್ಕೆ ನಾಳೆ ಚುನಾವಣೆಯಲ್ಲಿ ಅಂತ. ಅದು ಸರ್ವೇನಲ್ಲಿ ನಮ್ಗೆ ಹಂಗಿದೆ ಅಂತ ಅದೆಲ್ಲ ಬರ್ತಾ ಇತ್ತು. ಅಂದರೆ ಕೆಲವೊಮ್ಮೆ ಆ ಭಂಡತನ ಮತ್ತು ಒಂದು ರೀತಿ ಸೇಡಿನ ಇದಕ್ಕೆ ಇಳಿದಾಗ ಬಹಳ ಸರಿ ಸತ್ಯ ಏನು ಅನ್ನೋದು ಕಾಣಿಸೋದೇ ಇಲ್ಲ ಅವ್ರುಗಳಿಗೆಲ್ಲ, ಲೀಡರ್ಗಳಿಗೆ. ವಿಚ್ ಇಸ್ ಟ್ರೂ. ಇವ್ರಿಗೆಲ್ಲ ಈಗ 150 ಸೀಟ್ ಅಂತ 125 150 ಸೀಟ್ ಅಷ್ಟು ಹಾಕ್ತಿದ್ರು ಪೇಪರಲ್ಲಿ ಅವರು. ಬರ್ತು ನಮ್ಮ ಪಕ್ಷಕ್ಕೆ ಅಷ್ಟು ಸೀಟು ಅಂತ, ಸಮೀಕ್ಷೆ ಗೆಲ್ತಾ ಇದೆ ಅಂತ. ಹಾಗಾಗಿ ನೋ ಐಡಿಯಾ. ಈ ಎಲ್ಲ ಕತೆಗಳು, ಈ ಎಲ್ಲ ಅನುಭವಗಳು ಯತ್ನಾಳಿಗಿದೆ ಅಂತ ನಾನು ಅನ್ಕೊಡಿ. ಸೊ ಹಾಗಾದ್ರೆ ಯತ್ನಾಳ್ ಏನು ಮಾಡಬೇಕು? ಪಕ್ಷನೂ ಬೇಡ ಅಂತೀರಿ, ಇದೆಲ್ಲ ಕತೆ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ಹೋಗೋಕ್ಕಾಗಲ್ಲ ಅಂತೀರಿ, JDS ಪ್ರಯೋಜನ ಇಲ್ಲ ಅಂತೀವಿ. ಹಾಗಾಗಿ ನಾ ಏನು ಮಾಡ್ಬೇಕು? ಯತ್ನಾಳು ಏಕಾಂಗಿಯಾಗಿ ಫೈಟ್ ಮಾಡಲೇಬೇಕು. ದಟ್ ಇಸ್ ಲೆಫ್ಟ್ ಟು ಹಿಮ್. ಈ ಸ್ಥಿತಿ ತಂದಿದ್ದಾರೆ, ಈಗ ಆ ಸ್ಥಿತಿನ ದಾಟಬೇಕು ಅವರು. ಎಸ್. ಇನ್ನು ಕೆಲ ನಾಯಕರು ಯತ್ನಾಳ್ ಹೊಸ ಪಾರ್ಟಿ ಸ್ಥಾಪನೆ ವಿಷಯವಾಗಿ ರಿಯಾಕ್ಟ್ ಮಾಡಿದ್ರು. ಏನು ಹೇಳಿದ್ರು ನೋಡಿ. ನರಸಿಂಹಗೌಡರ ಬಗ್ಗೆ ಸೃಷ್ಟಿಸಿದಂತ ಒಂದು ಹುಲಿ ಅದು ಗ್ರೌಂಡ್ ಅಲ್ಲಿ ಯಾವುದು ಇಲಿನೂ ಅಲ್ಲ. ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ 1-2-3 ಸಾವಿರ ಜನನು ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂತ ಉದಾಹರಣೆ ನೀವು ನೋಡಿದಿರಿ. ಮತ್ತೆ ಇಬ್ರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ. ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಆದರೂ ಕೂಡ ಹಿಂದೂ ಹುಲಿ ಅಂತೇಳಿ ಇವತ್ತು ಪಾರ್ಟಿ ಅನ್ನೊಂದು ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ಆಗಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡಕ್ಕೆ ಸಾಧ್ಯ ಆಗಲ್ಲ. ಈಗ ಅವ್ರು ಸ್ವತಂತ್ರ ಹೊಸ ಪಕ್ಷ 1 ಕಟ್ಟಿದ್ರೆ ನಡೀತದೆ, 4 ಕಟ್ಟಿದ್ರೆ ನಡೀತದೆ. ಹಿಂದೂ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗೆ ಸೇರಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗ್ತು ಅಂತ ನಮಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂತದ್ದು. ಜನತಾದಳಕ್ಕೆ ಹೋದ್ರೆ ಬಹುಶಃ ಅವರು ಅದ್ರ ಬಗ್ಗೆ ಏನು ಆಲೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ. ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು, ಆದ್ರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೇನು ಸಂಬಂಧ ಇಲ್ಲ. ನಮ್ಮ ಪಕ್ಷದಲ್ಲಿ ನಾನು ಹೇಳಿದನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವರು ಒಂದು ಸಮುದಾಯವನ್ನ, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ. ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ. ಬಿ ಪಾಟೀಲ್ ಹೇಳಿದಂಗೆ ಆ ಸಮುದಾಯದ ಜೊತೆ ವಿಚಾರದಲ್ಲಿ ಅವ್ರು ಕಾಂಪ್ರಮೈಸ್ ಆದರೆ ಯತ್ನಾಳ್ ವಿಲ್ ಗೋ ಟು ಗಟರ್, ಚರಂಡಿ ಒಳಕ್ಕೆ ಹೋಗ್ಬೇಕು. ಅವ್ರ ನಿಲುವು ಎಲ್ಲ ಅವ್ರು ಉಳ್ಕೊಂಡಿರೋದು ಹೃದಯ ಇನ್ನು ಲಬ್ ಡಬ್ ಅಂತಿರೋದೇ ಅದರಲ್ಲಿ. ಹೌದು, ಅದರ ಆಧಾರದ ಮೇಲೆ ಅದೇ ಕಾಂಪ್ರಮೈಸ್ ಆಗಿ ಪೀಪಲ್ ಲೈಕ್ ಯತ್ನಾಳ್, ವಿಶ್ವೇಶ್ವರ ಇದು ಏನೋ ಹೆಗ್ಡೆ ಅವರು, ಅನಂತಕುಮಾರ ಹೆಗ್ಡೆ, ಪ್ರತಾಪ ಸಿಂಹ, ತೇಜಸ್ವಿ ಸೂರ್ಯ, ನಿಜ, ಶೋಭಾ ಕರಂದ್ಲಾಜೆ, ಇವರೆಲ್ಲ ಶೋಭಾ ಕರಂದ್ಲಾಜೆ ಪಕ್ಷ ಬಿಟ್ಟೋಗಿ ಬಂದಿರೋರು ಬಿಡಿ, ಅವ್ರನ್ನ ಲೆಕ್ಕ ಹಿಡಿಯಲ್ಲ ನಾನು. ಇವರೆಲ್ಲ ಮುಸ್ಲಿಂ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿ ಹೋಗ್ತೀವಿ ಅಂದ್ರೆ ಅವ್ರದ್ದು ಹೃದಯ ಲಬ್ ಡಬ್ ಪಟ್ಟ ಟಾಪ್ ಆಗ್ಬಿಡುತ್ತೆ ಜನರ ದೃಷ್ಟಿಯಲ್ಲಿ. ಹಾಗಾಗಿ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಎಂ ಬಿ ಪಾಟೀಲ್ ಹೇಳ್ತದಲ್ಲ, ಅವ್ರು ಹೋಗೋಕ್ಕಾಗಲ್ಲ. ಇನ್ನು JDSಗೆ ಹೋಗೋಕ್ಕಾಗಲ್ಲ, ಬಿಕಾಸ್ ಕಾಂಪ್ರಮೈಸ್ ಆಗುತ್ತೆ. ಅಲ್ಲಿ ಪಾರ್ಟಿ ವಿಜಯ್ ಎರಡು ಒಂದೇ ಕಡೆಯಲ್ಲಿದ್ದಾರೆ. ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತ. ತೀವ್ರ ಚರ್ಚೆಗೆ ಕಾರಣವಾಗಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಏಪ್ರಿಲ್ 4ಕ್ಕೆ ಬಜೆಟ್ ಅಧಿವೇಶನ ಅಂತ್ಯವಾಗುತ್ತೆ. ಏಪ್ರಿಲ್ 2ಕ್ಕೆ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗಲಿದೆ. ವಕ್ಫ್ ಆಸ್ತಿಗಳು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸಬಹುದು ಅಂತ ಮುಸ್ಲಿಂ ಸಮುದಾಯ ಆತಂಕವನ್ನು ವ್ಯಕ್ತಪಡಿಸಿದೆ. ಇದೆಲ್ಲ ಸುಳ್ಳು ವದಂತಿ. ಚರ್ಚೆ ಆದಾಗಲೇ ತಾನೇ ಸತ್ಯ ಗೊತ್ತಾಗುವುದು ಅಂತ ಕೇಂದ್ರ ಸಚಿವ ರಿಜಿಜು ಅವರು ಹೇಳಿದ್ದಾರೆ. ಆದರೆ ಮುಸ್ಲಿಂ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಆಸ್ತಿ ಹಕ್ಕುಗಳ ಮೇಲೆ ದಾಳಿ ಅನ್ನೋದು ವಿರೋಧ ಪಕ್ಷಗಳು ಮತ್ತು ಮುಸ್ಲಿಂ ನಾಯಕರ ಆರೋಪ. ಎಸ್ಪಿಯ ಸಂಸದ ಜಿಯಾ ಉರ್ ರೆಹಮಾನ್ ಬಾರ್ಕ್ ಅವರು ಬಿಲ್ಗೆ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ. ಎಂಐಎಂನ OIC ಈ ಬಿಲ್ ಅಸಂವಿಧಾನಿಕ, ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ಕಸಿಕೊಳ್ಳುವಂತಹ ಉದ್ದೇಶ ಇದಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಕೂಡ ಈ ಬಿಲ್ ದೇಶದಲ್ಲಿ ಗಲಭೆಗೆ ಕಾರಣವಾಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಲವಾರು ನಾಯಕರು ಈ ವಿಷಯವಾಗಿ ಮಾತನಾಡಿದ್ದಾರೆ. ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಗಲಭೆಗೆ ಕಾರಣ ಆಗಬಹುದು. ಏನ್ ಗಲಭೆ? ಇವ್ರು ಪ್ರಚೋದಿಸ್ತಾ ಇದ್ದಾರೆ, ಆಗ್ಬಿಡ್ಲಪ್ಪ, ನೋಡೇ ಬಿಡೋಣ. ಆಲ್ ರೈಟ್, ನಾಸಿರ್ ಹುಸೇನ್ ಮಾಡ್ಸಪ್ಪ, ಅದೇನು ಗಲಭೆ ನೋಡೇ ಬಿಡೋಣ, ಮಾಡ್ಸಪ್ಪ, ನಡೆದೇ ಹೋಗ್ಬಿಡ್ಲಿ, ನೋಡ್ಬಿಡೋಣ ಹಂಗಾರೆ ಇನ್ನೊಂದ್ಸರಿ ಮಾಡ್ಸು ನೋಡೋಣ.
ಯಾಕೆ ಆಗ್ಬೇಕು ಸರ್? ಮಾಡಿಸು ನೋಡೋಣ, ಮಾಡಿಸು. ಅದು ಎಲ್ಲೆಲ್ಲಿ ಮಾಡಿಸ್ತೀಯಾ ಮಾಡಿಸು ನೋಡೋಣ, ನೋಡಬೇಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಅವಾಗ ಈ ಡ್ರಾಮಾ ಎಲ್ಲ ನಿಲ್ಲಿಸ್ಬಿಡಕ್ಕೆ ಕೇಳಿ ಅವ್ನು ಯಾವನ ನಾಸಿರ್ ಹುಸೇನ್ ಅಂತವ್ರಿಗೆಲ್ಲ. ಇಟ್ ವೋಂಟ್ ವರ್ಕ್. ರಿಯಾಕ್ಷನ್ ಬಂದರೆ ಕೌಂಟರ್ ರಿಯಾಕ್ಷನ್ ಬರಲ್ವಾಗ ಇದ್ದೇ ಇರುತ್ತೆ. ವಕ್ಫ್ ಏನಿದೆ ಅದರಲ್ಲಿ? ಅದು ಕಬ್ಬಟ್ಟೆ ಕಟ್ಕೊಂಡು ನಿಂತಿದ್ರಲ್ಲ, ಯಾವನ ಗೊತ್ತಿದೆಯಪ್ಪ ಅದರೊಳಗಡೆ ಏನಿದೆ ಅಂತ? ಅಯ್ಯೋ ಬುದ್ಧಿ ತಂದು CAA ಇದೇ ಮಾಡಿದ್ದು ನಿಮ್ಮವರು. ಅವನು ಯಾವನೋ ಪುಂಗಿ ಬಿಟ್ಟು ಉಡಾಫೆ ಬಿಟ್ಟು ಬರೀ ಸುಳ್ಳು ಬಿಟ್ಟ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಲಬ 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 ಅಂತ ಬಡ್ಕೊಂಡ್ರಿ. ಕೇಳಿದ್ರೆ ಒಬ್ಬರಿಂದನೂ ಅದಕ್ಕೆ ಒಬ್ಬನಿಗೆ ಜ್ಞಾನ ಇಲ್ಲ, ಒಬ್ಬನಿಗೆ ಉತ್ತರ ಇಲ್ಲ ಅದಕ್ಕೆ CAA ಅಂದ್ರೆ ಏನು ಅಂತ ನೆಟ್ಟಿಗೆ. ಇದು ಅದೇನೆ. ನಮ್ಮ ಜಮೀನು ಭೂಮಿ ಮೇಲೆ ಆಸ್ತಿ ಹಕ್ಕುಗಳ ಮೇಲೆ ದಾಳಿ ಅಂತ. ಹೆಂಗಪ್ಪ ದಾಳಿ? ಧಾರ್ಮಿಕ ಸ್ವಾತಂತ್ರ್ಯ ಹೆಂಗಪ್ಪ ದಾಳಿ? ಕೃಷ್ಣದೇವರಾಯನ ಕಾಲ ಮುಸ್ಲಿಮರು ಬರೋದಕ್ಕೆ ಮೊದಲೇ ಈ ದೇಶದಲ್ಲಿ ಇದ್ದಿದ್ದ ಲ್ಯಾಂಡು ಈಗ ವಕ್ಫ್ ಲ್ಯಾಂಡ್ ಅಂತಂದ್ರೆ ಹೆಂಗಪ್ಪ ಆಗುತ್ತೆ? ನಾವೇನು ಹೇಳಬೇಕು ಅಂತ. ಯಾವ ಮುಸ್ಲಿಂ ದೇಶದಲ್ಲೇ ಇಲ್ಲ ವಕ್ಫ್ಗಳು, ನಮ್ಮ ದೇಶಕ್ಕೆ ತಂದು ಇಟ್ಟಿದ್ದಾರೆ. ಕಂಡು ವಕ್ಫಾಸ್ತಿ ಅಂತ ಬರ್ಕೊಳ್ಳೋಕ್ಕೆ ಏನು ನಿಮ್ಮ ಮನೆದು ಹಿತ್ಲಾ ಇದು ದೇಶ ಅಂದರೆ? ಈ ವಕ್ಫ್ ಅನ್ನೋ ಆಸ್ತಿಗಳು ಎಷ್ಟು ಮುಸ್ಲಿಮರಿಗೆ ಲಾಭ ಆಗಿದೆ ಅಂತ ಮಿಸ್ಟರ್ ನಾಸಿರ್ ಹುಸೇನ್ ಬಾಪ ಪಟ್ಟಿ ತಗೊಂಬ ಇಲ್ಲಿ ನೋಡ್ತೀನಿ. ಅದು ಎಷ್ಟು ಬಡ ಮುಸ್ಲಿಮರಿಗೆ ನಿನ್ನ ಗಣಂದಾರಿ ವಕ್ಫ್ ಸಂಸ್ಥೆಯಿಂದ ಅದೇನು ಲಾಭ ಆಗಿದೆ ಅಂತ ನೋಡೋಣ. ತಗೊಂಬ ಇಲ್ಲಿ ಪಟ್ಟಿನ, ನಾನು ನೋಡಬಿಡ್ತೀನಿ. ಇದರ ಲಾಭ ಪಡೆದಿರೋ ಬುರ್ಡೆ ತಗೊಂಬಂದು ಲೂಟಿ ಹೊಡೆದು ತಿಂದಿರೋ ಲೀಡರ್ಗಳು ತಮ್ಮ ಹೇಸಿಗೆ ನಾವು ಉಳಿಸ್ಕೊಳಕ್ಕೆ ಮಾಡ್ತಿರೋಂಥ ಡ್ರಾಮಾ ಮಾಸ್ಟರ್ಗಳನ್ನು ತಗೊಂಬಂದು ಅದೇನಾಗುತ್ತೆ ಆಗೋಗ್ಬಿಡ್ಲಿ ನೋಡಬಿಡೋಣ ಅನ್ಬೇಕು. ಗಲಭೆ ಆಗತ್ತಾ? ಈ ಥರ ಎದುರಿಸಿದ್ರೆ ನಡೆಯಲ್ಲ. ಎರಡನೇದು ಏನಿದೆ ಅದರಲ್ಲಿ? ಕಂಡಿದ್ದನ್ನೆಲ್ಲ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಓಕೆ, ಕಂಡಿದ್ದೆಲ್ಲ ಏನೇ ಆದರೂ ಮುಸ್ಲಿಮರು ವಲಸಿಗರೇ, ಯಾವತ್ತಾರು ಬಂದಿರಲಿ. ಇಲ್ಲಿರೋ ಮುಸ್ಲಿಮರೇ ಭಾರತೀಯರೇ, ಅದ್ರೇನು ಅನುಮಾನ ಇಲ್ಲ ಈಗ ಅಲ್ವಾ? ಹಾಗಿದ್ದಾಗ ಸ್ಪೆಷಲ್ ಯಾಕೆ ನಿಮಗೆ ಪ್ರೊಟೆಕ್ಷನ್ಗೆ? ನಾಳೆ ನಾವು ಸ್ಟಾರ್ಟ್ ಮಾಡಿದ್ರೆ 20,000 ವರ್ಷದ ಹಿಂದೆ ವಾಲ್ಮೀಕಿ ಮಹರ್ಷಿ ತೋರಿಸಿದ ಈ ಜಾಗ ಎಲ್ಲ ಅಂತಂದ್ರೆ ನಾವು ಕ್ಲೈಮ್ ಮಾಡ್ಕೋ ಹಾಗೇನು ಮಾಡ್ತೀರಿ? ಮಣ್ಣು ತಿಂತೀರಾ? ಅದು ಮಾಡಬಾರ್ದಾ? ಹಳೇದನ್ನು ಬಿಟ್ಬಿಡ್ಬೇಕು. ನೀವಿಲ್ಲಿ ಮುಸ್ಲಿಮರು ವಲಸೆ ಬಂದ ನಂತರ ಹುಟ್ಟಿಕೊಂಡಿರುವ ಈ ವಕ್ಫ್ ಎಂಬ 100 ವರ್ಷದ ಆಟದ ಇದು ಸಂಸ್ಥೆ, ಈ ಸಂಸ್ಥೆ ಹೇಳಿದ್ದ ಜಾಗ ಎಲ್ಲ ಮುಸ್ಲಿಮರ ಆಸ್ತಿ ಅಂತ ಹೇಳಕ್ ಬರುತ್ತೆ. 1000 ವರ್ಷದ ಹಿಂದೆ ಇದು ದೇವಸ್ಥಾನದ ಜಾಗ ಅಂತ ಹೇಳೋಂಗಿಲ್ವಾ? ಅದು ಹೇಳಂಗಿಲ್ಲ ಯಾರುವೆ. ಅಲ್ಲ, ಅಕಸ್ಮಾತ್ ದರ್ಗಾನೋ ಮಸೀದಿನೋ ಬಂದ್ಬಿಟ್ಟಿದ್ರೆ ಇಲ್ಲ ಇದು ದರ್ಗಾ ಜಾಗ ಅದನ್ನ ಹೇಳಂಗಿಲ್ಲ. 1000 ವರ್ಷದಿಂದ ದೇವಸ್ಥಾನ ಏನಿತ್ತು ಅನ್ನೋದನ್ನ ಕೇಳೋಂಗಿಲ್ಲ. ಹೆಂಗಿದೆ ಲೆಕ್ಕ ಹಾಕೊಳ್ಳಿ. ವಕ್ಫ್ ಬಿಲ್ ಹ್ಯಾಸ್ ಟು ಕಮ್ ಟು ಪ್ರೊಟೆಕ್ಟ್. ಕೇರಳದಲ್ಲಿ ಕ್ಯಾಥೋಲಿಕ್ ಬಿಷಪ್ಸ್ ಅಸೋಸಿಯೇಷನ್ ಏನು ಹೇಳಿದೆ? ಅಟ್ ಎನಿ ಕಾಸ್ಟ್ ವಕ್ಫ್ ಮಸೂದೆಯನ್ನು ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಮತ್ತು ಕೇರಳದ ಎಂಪಿಗಳು ಬಾಯಿ ಮುಚ್ಕೊಂಡು ಓಟ್ ಹಾಕಿ ಅದರ ಪರವಾಗಿ ಎಂದಿದ್ದಾರೆ. ಅಜ್ಮೀರ್ ದರ್ಗಾದ ಮುಖ್ಯಸ್ಥ ಏನು ಹೇಳಿದ್ದಾರೆ? ವಕ್ಫಿಂದ ಆರ್ಡಿನರಿ ಮುಸ್ಲಿಮ್ಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ಈ ರಿಫಾರ್ಮ್ ಆಗಬೇಕು, ವಕ್ಫ್ ಈಸ್ ಎ ಮಿಸ್ಯೂಸ್ಡ್ ಥಿಂಗ್, ಬರಲಿ ಅದು ಒಂದಿದ್ದಾರೆ. ಏನಪ್ಪ ಜಮೀರ್ ನಾಸೀರ್ ಹುಸೇನ್, ನೀವು ಹೇಳಿದ್ದು ಮಾತ್ರ ಕೇಳ್ಕೊಂಡಿದ್ದು ಬಿಡಬೇಕು ಅಂದ್ಕೊಂಡಿದ್ದೀರೋ ಹೆಂಗೆ? ವಕ್ಫ್ ಬರಬೇಕು, ರಿಫಾರ್ಮ್ ಆಗಬೇಕು. ಮುಂದಕ್ಕೆ ಕಂಡಿದ್ದನ್ನೆಲ್ಲ ವಿಧಾನಸೌಧನೂ ವಕ್ಫ್ ಪ್ರಾಪರ್ಟಿ, ರಾಮ್ ಜನ್ಮಭೂಮಿನಲ್ಲಿ ವಕ್ಫ್ ಪ್ರಾಪರ್ಟಿ, ಇದು ಯಾವುದೋ ಒಂದು ಕುಂಭಮೇಳ ನಡೆಸಿ ಜಾಗ ಎಲ್ಲ ವಕ್ಫ್ ಪ್ರಾಪರ್ಟಿ, ನಾಳೆ HR ರಂಗನಾಥ್ ವರ್ಕ್ ಪ್ರಾಪರ್ಟಿ ಬಿಟ್ರೆ ಅದು ಹೇಳ್ತಾರೆ. ಇದು ನಡೆಯಲ್ಲ, ಇದು ನಡಿ ಕೂಡ್ದು. CAA ಟೈಪೇ ಇದುವೇ, ಜನ ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟೇ. ಯಾವ ಮುಸ್ಲಿಮರಿಗೆ ಏನೂ ಸಮಸ್ಯೆ ಆಗಲ್ಲ ಇದರಲ್ಲಿ. ಒಂದು ಕಾಲ ಅದೇನೋ ದರ್ಗಾ, ಕಬರಸ್ತಾನು, ಮಸೀದಿ ಯಾಕಪ್ಪ ಹೋಗ್ಬೇಕು? ಅಕ್ರಮವಾಗಿದ್ರೂ ಹೋಗತ್ತಪ್ಪ, ಇಲ್ಲಿ ಯಾಕೆ ಹೋಗ್ಬೇಕದು? ಭಯ ಯಾಕಿರ್ಬೇಕು? ಸುಮ್ಮನೆ ಹತ್ಸೋದು. ಫಸ್ಟ್ ಆಫ್ ಆಲ್ ಎಜುಕೇಷನ್ ಕಡಿಮೆ, ಅದನ್ನು ಹಿಂಗೆ ಮಿಸ್ಯೂಸ್ ಮಾಡೋದ ಪಾಪ. ಬರೀ ಸುಳ್ಳು ಹೇಳೋದು. ಅದಕ್ಕೆ ಪುಂಗಿ ಊದಕ್ಕೊಂದು 6 ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಬಿಡಿ, ಮುಸ್ಲಿಂ ಪಕ್ಷ, ಅದೊಂಥರ ರಾಜಾರಾಣಿ ಪಕ್ಷ ಅದು. ರಾಜಾರಾಣಿ ಪಕ್ಷ ಕಾಂಗ್ರೆಸ್ ಅಂದ್ರೆ ನನ್ನ ಪ್ರಕಾರದಲ್ಲಿ ರಾಜಾರಾಣಿ ಮುಸ್ಲಿಂ ಪಕ್ಷ ಅದು ರಾಜಾರಾಣಿ ಪಕ್ಷ. ಇನ್ನೇನು ಒಳ್ಳೆಯೋದು ಇವ್ರಿಗೆ ತಲೆಗೆ? ಅಲ್ರಿ, ಅವನು ಯಾರ ಸಲ್ಮಾನ್ ಖಾನ್ ಪಾಪ ಆಕ್ಟರು, ಅದ್ಯಾವುದೋ ವಾಚ್ ಹಾಕೊಂಡಿದ್ದಕ್ಕೂ ಸರ್ ಅದಕ್ಕಿದು. ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ಅವನು ವಾಚ್ ಹಾಕೊಂಡಿದ್ದು ಹರಾಮ್ ಆದ್ರೆ, ದೇಶ ಕ್ರಿಕೆಟ್ ಆಡ್ತಾ ಇದ್ದವನು ಸುಸ್ತಾಯ್ತು ಅಂತ ಒಂಚೂರು ಜ್ಯೂಸ್ ಕುಡ್ದಿದ್ದು ಹರಾಮ್ ಆದ್ರೆ,
ಆದರೆ ಉಪವಾಸ ಇದ್ದಾಗ ಹಿಂದೂ ದೇವರ ಪೂಜೆ ನಡೀತಿದ್ದ ಜಾಗದಲ್ಲಿ ದರ್ಗಾನೋ ಮಸೀದಿನೋ ಕಟ್ಕೊಂಡು ಪೂಜೆ ಮಾಡ್ತಿರೋದು ಹರಾಮ್ ಅಲ್ವಾ? ಅದನ್ನ ಅದು ಹರಾಮ್ ಅಲ್ವಾ? ಅದು ಅದೇನದು? ಅಲ್ಲಾನೇ ಹೇಳಿದ್ದ ಪವಿತ್ರ ಕಾರ್ಯನ ಅದು. ವಾಚ್ ಕಟ್ಟಿದ್ದು ಹರಾಮಂತೆ, ಜ್ಯೂಸ್ ಕುಡ್ದಿದ್ದು ಹರಾಮಂತೆ. ಹೆಂಗಾಗತ್ತೀವಲ್ಲ? ಯಾಕೆ ಹಿಂಗೆ ದಾರಿ ತಪ್ಪಿಸ್ತೀರಿ ಆ ಜನಗಳಿಗೆ? ಪಾಪ ಇವತ್ತು ಹಬ್ಬದ ದಿನ, ಇಲ್ಲಿಗೆ ಬಿಡೋಣ ಸುಮ್ಮನೆ. ಎಸ್.